ಪ್ರಧಾನಿ ನರೇಂದ್ರ ಮೋದಿ ಜನವರಿ 3ರಂದು ದೆಹಲಿಯ ರಾಯ್ ಪಿಥೋರಾ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ಪವಿತ್ರ ಪಿಪ್ರಾವ್ಹ ಅವಶೇಷಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. 19ನೇ ಶತಮಾನದ ಅಂತ್ಯದಲ್ಲಿ ಪತ್ತೆಯಾದ ಪಿಪ್ರಾವ್ಹ ಅವಶೇಷಗಳು ಶಾಕ್ಯ ಕುಲದವರು ಪ್ರತಿಷ್ಠಾಪಿಸಿದ ಗೌತಮ ಬುದ್ಧನ ಮೃತದೇಹದ ಅವಶೇಷಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಈ ಅವಶೇಷಗಳ ವಾಪಸಾತಿ ಹಾಗೂ ಸಾರ್ವಜನಿಕ ಪ್ರದರ್ಶನ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಹಾಗೂ ಬುದ್ಧನ ಬೋಧನೆಗಳಲ್ಲಿ ಸಾಕಾರಗೊಂಡಿರುವ ಶಾಂತಿ, ಅನುಕಂಪ ಹಾಗೂ ಜ್ಞಾನೋದಯದ ಸಾರ್ವತ್ರಿಕ ಮೌಲ್ಯಗಳನ್ನು ಉತ್ತೇಜಿಸಲು ಭಾರತದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ಪ್ರದರ್ಶನದಲ್ಲಿರುವ ಅವಶೇಷಗಳು ಜಗತ್ತಿನಾದ್ಯಂತ ಬೌದ್ಧ ಸಮುದಾಯಗಳಿಂದ ಪೂಜಿಸಲ್ಪಡುವ ಐತಿಹಾಸಿಕ, ಪುರಾತತ್ವ ಹಾಗೂ ಆಧ್ಯಾತ್ಮಿಕ ಮಹತ್ವದ ಪವಿತ್ರ ಅವಶೇಷಗಳನ್ನು ಒಳಗೊಂಡಿರುವುದರಿಂದ ಈ ಕಾರ್ಯಕ್ರಮವು ದೇಶದ ಸಾಂಸ್ಕೃತಿಕ ಹಾಗೂ ರಾಜತಾಂತ್ರಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ಕ್ಷಣವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ ಲೋಟಸ್ ಲೈಟ್ ರೆಲಿಕ್ಸ್ ಆಫ್ ದ ಅವೇಕನ್ಡ್ ಒನ್ ಎಂಬ ಶೀರ್ಷಿಕೆಯಡಿ ಸಾಂಸ್ಕೃತಿಕ ಪ್ರದರ್ಶನ ಆಯೋಜಿಸುತ್ತಿದೆ. ಇದು ಪವಿತ್ರ ಪಿಪ್ರಾವ್ಹ ಅವಶೇಷಗಳು ಹಾಗೂ ಸಂಬಂಧಿತ ಪ್ರಾಚೀನ ವಸ್ತುಗಳನ್ನು ಪ್ರದರ್ಶಿಸುತ್ತದೆ.